ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಪದಾಧಿಕಾರಿಗಳ ಆಯ್ಕೆ ಅಂತ ಒಂದು ಸಂಘಟನೆ ಮಾಡ್ಲಿಕ್ಕೆ ಬಂದಿದ್ದೀವಿ ಇಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಆದಿನಾರಾಯಣಪ್ಪನವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಅವರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತ ಬಯಸ್ತಾ ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ತಾರೆ. ಚರ್ಚೆ ಮಾಡಿ ಅವ್ರಿಗೊಂದು ಸರಿಯಾದಂತಹ ಒಂದು ಸ್ಥಾನಮಾನ ತಾಲೂಕಿಗೆ ಕೊಡ್ತಾರೆ. ಸ್ಥಾನಮಾನ ಕೊಡ್ತೀವಿ. ಇನ್ನೂ ಕೆಲವರು ನಾಯಕರುಗಳಿದ್ದಾರೆ, ಕೆಲವರು ಎಲ್ಲ ಸೇರಿಸಿ ಭೀಮರಾಜ್ ಅವರು ಬಂದಿದ್ದಾರೆ. ಭೀಮರಾಜ್ ಅವ್ರನ್ನು ನಮ್ಮ ಪಕ್ಷಕ್ಕೆ, ರಾಜೇಶ್ ಅವರು ಬಂದಿದ್ದಾರೆ, ರಾಜೇಶ್ ಅವರು ಇದ್ದಾರೆ, ಮತ್ತೆ ನಮ್ಮ ಸತೀಶ್, ಇನ್ನೂ ಅವ್ರು ಯಾರು, ರಾಜು. ಸೊ ಎಲ್ಲರೂ ಯುವ ನಾಯಕರುಗಳು ಈ ಪಕ್ಷನ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಪಕ್ಷಕ್ಕೆ ಕೈ ಜೋಡಿಸಿದ್ದಾರೆ. ಅವ್ರಿಗೆಲ್ಲ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಹೇಳ್ತಾ ನಾನು ಮಾತಾಡ್ತೀನಿ. ಇದ್ರ ಬಗ್ಗೆ ಇಡಗೂರಿನ ಸದಸ್ಯರಾದ ನಮ್ಮ ಆದಿನಾರಾಯಣಪ್ಪನವರು, ಗೌರಿ ಚಿಕ್ಕಬಳ್ಳಾಪುರ ಇಡಗೂರಿನ ಇವತ್ತು ಇಲ್ಲೆಲ್ಲ ಸೇರಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಪಕ್ಷ ಸದಾಕಾಲ ಜನಸೇವೆ ಮಾಡ್ತೈತೆ, ಸಮಾಜ ಸೇವೆ ಮಾಡ್ತೈತೆ. ಅದೇ ರೀತಿಯಾಗಿ ನಮ್ಮ ಗೌರಿಬಿದನೂರಲ್ಲೇ ಅಲ್ಲ, ದೆಹಲಿ ಯಲಗುಡಿ ನಮ್ಮ ಪಾರ್ಟಿ ಆಗಿರ್ಬೋದು, ನಮ್ಮ ಪಕ್ಷ ಆಗಿರ್ಬೋದು, ನಮ್ಮ ಜನ ಆಗಿರ್ಬೋದು, ನಮ್ಮ ಕಾರ್ಯಕರ್ತರಾಗಿರ್ಬೋದು, ಎಲ್ಲ ಕಡೆ ಇದ್ದಾರೆ. ನಮ್ಮ ಕಾರ್ಯಕರ್ತರು ನಾವು ಎಲ್ಲ ಒಟ್ಟಾಗಿ ಕೈ ಜೋಡಿಸಿ ಹೊಂದಾಣಿಕೆಯಾಗಿ ನಾವು ಕೈ ಜೋಡಿಸಿದ್ರೆ ನಾವು ಮುಂದೆ ಹೋಗ್ತೀವಿ ಅಂತ ನನ್ನ ಭರವಸೆ ಇದೆ. ಗ್ಯಾರಂಟಿನ ಮುಂದೆ ಹೋಗ್ತೀವಿ. ಯಾವುದೇ ಇದರಲ್ಲಿ ಹೋದ್ರೆ ನಾವು ಗ್ಯಾರಂಟಿ ನಾವು ಜಯ ತಗೊಂಬೋ ಒಂದು ಶಕ್ತಿ ಇದೆ ನಮಗೆ. ಆ ಶಕ್ತಿ ದೇವ್ರು ಕೊಟ್ಟಿದ್ದಾನೆ. ನಾವು ಅದ್ರ ಮೂಲಕ ನಾವು ಈ ಗೌರಿಬಿದನೂರು ತಾಲೂಕಲ್ಲಿ ಯಾವುದೇ ಬೂತಲ್ಲಿ ಆಗಿರ್ಬೋದು, ಯಾವುದೇ ಇದೆಲ್ಲ ಎಲೆಕ್ಷನ್ ಆಗಿರ್ಬೋದು, TP ಆಗಿರ್ಬೋದು, ZP ಆಗಿರ್ಬೋದು, MLA ಆಗಿರ್ಬೋದು, MPL ಆಗಿರ್ಬೋದು, ನಾವು ಈ ಸತಿ ಕಂಟೆಸ್ಟ್ ಮಾಡ್ತೀವಿ, ಫೈಟ್ ಮಾಡ್ತೀವಿ. ಗೆಲ್ಲಿಯೋದು ಸೋಲೋದು ಸಹಜ. ಬಟ್ ನಮ್ಮ ಪಕ್ಷಕ್ಕೆ ನಮಗೆ ಜನ ಬೆಂಬಲ ಇದೆ. ಇಷ್ಟ ಎರಡು ಮಾತು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜಿಲ್ಲಾಧ್ಯಕ್ಷರು ಕೆಲವು ಮಾತಾಡಿ ಚುರುಕು ಮುಟ್ಟಿಸ್ಲಿಕ್ಕೆ ತಯಾರಿ ಮಾಡ್ಕೊತಾ ಇದ್ವಿ. ಯಾಕಂದರೆ ಮುಂಬರುವ ಎಲೆಕ್ಷನ್ಸ್ TP ZP ಏನಿದೆ ಅದರಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಇಲ್ಲ ಜಿಲ್ಲಾ ಮಟ್ಟ, ತಾಲೂಕು ಪಂಚಾಯತಿ ಎರಡರಲ್ಲೂ ನಾವು ಪಕ್ಷದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾ ಇದ್ದೀವಿ. ಸೊ ಸಂಘಟನೆನೇ ಈಗಿಂದ ಚುರುಕು ಮುಟ್ಟಿಸ್ತಾ ಇದ್ದೀವಿ ಸರ್. ಓಕೆ ಸರ್. ಗೌರಿಬಿದನೂರು ವಿಧಾನಸಭಾ ಕಂಟೆಸ್ಟೆಡ್ MLA ನಜೀರ್ ಸಾಬ್ ಅವರಿಗೆ, ಅದೇ ರೀತಿ ನಮ್ಮ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೀಪಕ್, ಆಮೇಲೆ ಸೊ ನಮ್ಮ ಆರ್ಗನೈಸಿಂಗ್ ಸೆಕ್ರೆಟರಿ ಡಿಸ್ಟ್ರಿಕ್ಟ್ಗೆ ಮುರಳಿ ಅವರು ಜಾಯ್ನ್ ಆಗಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಈಗ ನಮ್ಮ ಗೌರಿಬಿದನೂರಿನವ್ರನ್ನ ಒಂದು ಕಮಿಟಿ ಮಾಡಿ ಒಂದು ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಇಲ್ಲಿ ಇನ್ನು ನೆಕ್ಸ್ಟ್ ಟೈಮು ನಾನು ಗೆಲ್ಲಿಬೇಕು, ಇಲ್ಲಿ ಎಲ್ಲ ಕಸ ಗುಡಿಸ್ಬೇಕು ಅಂತ ನಾನು ಇದ್ದೀನಿ ಸರ್. ಈಗ ಗೌರಿಬಿದನೂರಲ್ಲಿ MLA ಅವರು ಇದ್ದಾರಲ್ಲ, ಪುಟ್ಟಸ್ವಾಮಿಗೌಡ ಅವರು, ನಮಗೆ ಏನಾದ್ರು ಸಹಾಯ ಮಾಡ್ತಾ ಇದ್ದಾರಾ ಜನಗಳಿಗೆ, ಸಾರ್ವಜನಿಕರಿಗೆ? ನಾನು ಎಲ್ಲ ಹೋಬಳಿ ಹತ್ರ ಹೋಗಿದ್ದೀನಿ, ಎಲ್ಲ ಹಳ್ಳಿ ಕಡೆ ಹೋಗಿದ್ದೀನಿ. ಬಟ್ ಅಲ್ಲಿ ಕೆಲಸಗಳು ಎಲ್ಲಿ ಆಗಿದ್ದಿದೆ ಅಂತ ನಾನು ನೋಡಿಲ್ಲ. ಒಂದು ಜಾಗನ ಇನ್ನ ಕೆಲಸ ಕೂಡ ಆಗ್ತಾ ಇದ್ದಿಲ್ಲ ಅವ್ರ ಕೈಯಲ್ಲಿ, ಅವ್ರು ಯಾರು ಮಾಡ್ತಾ ಇದ್ದಿಲ್ಲ. ಸರಿ, ಓಕೆ ಸರ್, ಥ್ಯಾಂಕ್ ಯು.